ಇವತ್ತು ನಮ್ಮದು 5 ವರ್ಷ, ನಮ್ಮ ಆಡಳಿತ ಬಂದ 5 ವರ್ಷ ಇನ್ನೇನು ಮುಗಿತದೆ ಹಂತದಲ್ಲಿದೆ. ಅದಕ್ಕೆ ಇವತ್ತು ಎಲ್ಲರನ್ನು ಕರೆಸಿ ಇದೇನಿದೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗಳ ಅನುದಾನಲ್ಲಿ ಅವ್ರಿಗೆ ಇವತ್ತು ಚೆಕ್ ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇವಾಗ ಆ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರಾದಂಥ ಸುವರ್ಣ ನಾಡಸ್ವಾಮಿ ಅವರು, ನಮ್ಮ PDO ಅವರಾದಂಥ ಜಗದೀಶ್ ಅವರು, ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಚಂಗ್ಲರಾಯಪ್ಪನವರು, ತನ್ಗುಂಟ ಮಂಜುನಾಥ್ ಅವರು, ದೇವರಸ್ವಾಮಿ ಮಂಜುನಾಥ್ ಅವರು, ಮಲ್ಪನಹಳ್ಳಿ ಕಾಂತಮ್ಮನವರು, ಬೆಳ್ಳಂಬಲ್ಲಿ ಕವಿತಾ ಅವರು, ಕಮದಟ್ಟಿ ಶ್ರೀದೇವಿ ನಾಡಸ್ವಾಮಿ ಅವರು, ಜಮನಹಳ್ಳಿ ಪ್ರೇಮ ನಾಡಸ್ವಾಮಿ ಅವರು, ನಮ್ಮ ಮುಖಂಡರಾದ ಯಳಗೊಂಡಲ್ಲಿ ನಾಡಸ್ವಾಮಿ ಅವರು, ಕೀಳಳ್ಳಿ ರಾಮಪ್ಪನವರು, ಸದಸ್ಯರಾದಂಥ ಗುಟ್ಲೂರು ಆನಂದ್ ಅವರು, ಪುತ್ತೇರಿ ರೇಣುಕಾ ನಾಡಸ್ವಾಮಿ ಅವರು, ಮತ್ತು ಎಲ್ಲ ಈ ಭಾಗದ ರೈತರು ಮುಖಂಡರು, ವಿಶೇಷವಾಗಿ ನಮ್ಮ ಪತ್ರಕರ್ತರು ಇದಕ್ಕೆ ನಮಗೆ 5 ವರ್ಷ ಅವರು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಾವು ಮಾಡತಕ್ಕಂಥ ಅಭಿವೃದ್ಧಿಗಳು ಅದು ಪ್ರಚಾರ ಮಾಡಿ ಜನರಿಗೆ ಮುಟ್ಟುವಂಥ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಅವರು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಅವ್ರು ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಾನು ಇಷ್ಟೇ ಹೇಳೋದು, ನಮ್ಮ ಪ್ರತಿಯೊಬ್ಬ ಮನುಷ್ಯನಿಗೆ ಅಧಿಕಾರ ಶಾಶ್ವತ ಅಲ್ಲ, ಯಾರಿಗೂ ಅಷ್ಟೇ. ನಮ್ಮ ಬದುಕು ಶಾಶ್ವತ ಅಲ್ಲ. ಈ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅದೇ ಶಾಶ್ವತ ನಿಲ್ಲೋದು. ಇಂಥ ಸದಸ್ಯರಿದ್ರು, ಇಂಥ ಮನುಷ್ಯರಿದ್ರು, ಇಂಥ ಊರಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ, ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ ಅಂದರೆ ಅದು ನಮ್ಗೆ ಶಾಶ್ವತವಾಗಿ. ಅದಕ್ಕೆ ನಾವು ಹೇಳ್ತೀವಿ, ಮುಂದೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ನಾವು ಹೇಳೋಕ್ಕಾಗಲ್ಲ. ನೀವು ಇರೋ ದಿವಸ ಒಳ್ಳೆ ಕೆಲಸ ಒಳ್ಳೆ ಕಾರ್ಯಗಳು ಮಾಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲೇ ನಮ್ಮ ಗ್ರಾಮ ಪಂಚಾಯತಿ ಉತ್ತಮ ಗ್ರಾಮ ಪಂಚಾಯತಿ ಹೆಸರು ಗಳಿಸಿದ್ದಾರೆ. ಇದೇ ರೀತಿಯಾಗಿ ನೀವು ಹೋಗ್ಬೇಕಂತೇಳಿ ನಿಮ್ಮೆಲ್ರಿಗೂ ನಮಸ್ಕಾರ ಮಾಡ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದಕ್ಕೆ ಅವರು ಅನುದಾನ ಏನಿದೆ ಅದು ನಾವು ಬೇರೆದಕ್ಕೆ ಉಪಯೋಗ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಸದಸ್ಯರ ಒಮ್ಮತದಿಂದ ತೀರ್ಮಾನ ತಗೊಂಡಿದ್ವಿ. ಏನಂದರೆ ಇದು ವಿಶೇಷವಾಗಿ ಈಗ ಬಡ ಮಕ್ಳು ಓದ್ತಾ ಇರ್ತಾರೆ, ಬಟ್ ಅಷ್ಟು ಅಮೌಂಟ್ ನಾವು ಕೊಡೋಕ್ಕಾಗಲ್ಲ. ಕೈಲಾದಷ್ಟು ನಾವು ಏನು ಕೊಡ್ತೀವಿ ಆಗ ಅಷ್ಟಿಷ್ಟು ಪೆನ್ನು, ಬುಕ್ಕು, ಪೆನ್ಸ್ಗೆ ಏನೋ ಒಂದು ಉಪಯೋಗ ಆಗಲಿ ಅಂತೇಳಿಬಿಟ್ಟು ಆ ನಿಟ್ಟಿನಲ್ಲಿ ಇವತ್ತು ನಾವು ಸುಮಾರು ಒಂದು 60 ಎಷ್ಟು ಅರ್ಜಿಗಳು ಬಂದಿದೆ ಬಿಡಿ ಸರ್? 45 ಅರ್ಜಿಗಳು, 45 ಜನ ಫಲಾನುಭವಿಗಳಿಗೆ ಕೊಡ್ತಾ ಇದ್ವಿ. ಅದೇ ರೀತಿಯಾಗಿ 20 ಹಳ್ಳಿಗಳು ಕೂಡ ತಮಟೆ ಬಾರಿಸೋರ್ಗೆ, ಅಂದರೆ ತೋಟಿ ತಲಾರಿ ಅಂತ ಇರ್ತಾರೆ ಊರುಗಳಲ್ಲಿ, ಈ ಶುಭ ಕಾರ್ಯಗಳಾಗಿರ್ಬೋದು, ಶವ ಸಂಸ್ಕಾರಕ್ಕೆ ಹೋಗುವ ನಿಟ್ಟಿನಲ್ಲಿ ಕೆಲವ್ರ ಹತ್ರ ಅಳಿಗೆ ಇರೋಲ್ಲ ತಮಟೆ ಬರ್ಸೋಕ್ಕೆ. ಬೇರೆ ಕಡೆ ಎಲ್ಲ ಬಾಡಿಗೆ ತಂದು ಬಾರಿಸೋದಂತ ನಾವೆಲ್ಲ ನೋಡಿದ್ವಿ. ಆ ನಿಟ್ಟಿನಲ್ಲಿ ಅವ್ರು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಏನೋ ಕೊಡೋದಲ್ಲಿ ಎಲ್ರಿಗೂ ಅನುಕೂಲ ಆಗ್ಬೋದು. ನಾವು ಸದಸ್ಯರೆಲ್ಲ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಸಭಾಂಗಣದಲ್ಲಿ ಎಜುಕೇಷನ್ ಮತ್ತು ತಮಟೆ ಕೊಡುವ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ನಾವು ಈಗಾಗಲೇ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ 25% ಅನುದಾನದಲ್ಲಿ ಅವ್ರು ಕೊಡ್ಬೇಕಂತ ನಾವು ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಎಲ್ಲರೂ ಸದಸ್ಯರ ಒಂದು ಒಮ್ಮತದಿಂದ 2 ಲಕ್ಷಗಳನ್ನು ಮೀಸಲಿಟ್ಟಿದ್ವಿ. ಇದ್ರ ವಿಶೇಷ ಏನಂದ್ರೆ, ಕೆಲವರು ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅನುದಾನ ದುರ್ಬಳಕೆ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ನಮ್ಮ ಸದಸ್ಯರು ನಮ್ಮ ಊರಿನ ಅಲಂಕಾರದ ಒಂದು ದೇವಳ ಉತ್ಸವ ಆಗಲಿ ಎಲ್ಲ ಕಾರ್ಯಕ್ರಮಕ್ಕೆ ಇವತ್ತು ನಮಗೆ ಒಂದು ಟಮಾಟ ಹೊಡೆಯೋಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ನಾವೆಲ್ಲ ಸದಸ್ಯರು ಒಮ್ಮತ್ತಾಗಿ, ಯಾಕೆಂದರೆ ಒಂದು SC ST ಒಂದು ಅಮೌಂಟು ಇಷ್ಟು ಪರ್ಸೆಂಟ್ ಅಂತ ಎಲ್ಲ ನಮ್ಮ ಕೃಷ್ಣಪ್ಪ ಹೇಳಿದ್ದಾರೆ. ನಾವು ಜಾಸ್ತಿ ಹೇಳೋದೇನು ಇಲ್ಲ. ಆದರೆ ಮುಳಬಾಗಿಲು ತಾಲೂಕಿನಲ್ಲಿ 30 ಗ್ರಾಮ ಪಂಚಾಯತಿ ಇದೆ. ಅದರಲ್ಲಿ ನಮ್ಮದು ಒಂದು ಪಂಚಾಯತಿ ಇದೆ. ಆದರೆ ಈ ಪಂಚಾಯತಿ ಎಲ್ಲ ಗ್ರಾಮ ಪಂಚಾಯತಿನಲ್ಲಿ ಬೇರೆ ರೀತಿ ಇದೆಯೋ ಏನೋ ಗೊತ್ತಿಲ್ಲ. ನಮ್ಮ ಪಂಚಾಯತಿನಲ್ಲಿ ಮಾತ್ರ ನಾವು
ಒಂದು ತಾಯಿ ಮಕ್ಕಳಾಗಿ ಎಲ್ಲ 20 ಜನ ಸದಸ್ಯರು ಒಂದು ಅಣ್ಣ ತಮ್ಮರಾಗಿ ನಾವು ಇವತ್ತುವರೆಗೂ 5 ವರ್ಷದಿಂದ ನಮ್ಮ ಸದಸ್ಯರಾಗಿ ಇಲ್ಲಿ ಬಂದಿದ್ದೀವಿ. ಇವತ್ತುವರೆಗೂ ಯಾವುದೇ ಗಲಾಟೆ ತಂತೆ ತಗರದು ಇಲ್ದಿರ ನಮ್ಮ ಪಂಚಾಯತಿ ಸಭೆಯಲ್ಲಿ ಆಗಲಿ ಎಲ್ಲೇ ಆಗಲಿ ಪಾರ್ಟಿ ಜಿಮ್ ಇಲ್ದಿರ ಇದುವರೆಗೂ ನಾವು ನಡ್ಕೊಂಡು ಬಂದಿದ್ದೀವಿ. ಆದರೆ ನಮ್ಮ ಪಂಚಾಯತಿ ಎಲ್ಲ ಸಿಬ್ಬಂದಿಯವರು ಜಲಗಾರ ಆಗಲಿ ನಮ್ಮ ಸಿಬ್ಬಂದಿ ವರ್ಗದ ಎಲ್ಲ ಒಟ್ಟಾರೆ ಇವತ್ತು ಕಂದಾಯ ವಸೂಲಿಯಲ್ಲಿ ಒಳ್ಳೆ ಒಂದು ಸೂಚಿತ ಮಾರ್ಗ ಕೊಟ್ಟಿದ್ದಾರೆ. ಒಳ್ಳೆ ಒಂದು ಕಲೆಕ್ಷನನ್ನು ವಸೂಲು ಮಾಡಿದ್ದಾರೆ. ಪ್ರತಿಯೊಂದು ಊರಿನಲ್ಲಿ ಕುಡಿಯೋ ನೀರನ್ನು ಸ್ವಚ್ಛತೆಯಾಗಿ ಕೊಟ್ಟಿದ್ದಾರೆ. ಒಂದು ಪೈಪ್ ಲೈನ್ ಆಗಲಿ ಮೋಟ್ರ್ ಆಗಲಿ ಬಂದು ಗಲಾಟೆ ಮಾಡಿ ಟಮ್ ಟಮ್ ಹಾಕೋದು, ಇಲ್ಲಿ ಗಲಾಟೆ ಮಾಡೋದು, ಪೆಂಡಾಲ್ ಹಾಕೋ ಥರ ನಮ್ಮ ಪಂಚಾಯತ್ನಲ್ಲಿ ಇವತ್ತು ಇಲ್ಲ. ಇದುವರೆಗೂ ನಡ್ಸ್ಕೊಂಡು ಹೋಗಿದ್ದೀವಿ ನಾವು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಇವತ್ತು. ಆದರೆ ಇನ್ನು ಅವಾಗ ನಮ್ಮ ಕೃಷ್ಣನವರು ಹೇಳ್ತಾ ಇದ್ರು ನೆಕ್ಸ್ಟಿಗೆ ಯಾರು ಬರ್ತಾರೋ ಹೇಗೆ ನಡೆಯುತ್ತೋ ಅನ್ನೋದು. ಆದರೆ ನಾವು ಯಾರು ಬಂದ್ರೇನು ಸೂಚಿ ಮಾರ್ಗ ಕೊಡ್ತೀವಿ. ಹಿಂದೆ ಯಾವ ಥರ ಇತ್ತು, ಯಾವ ಥರ ನಡ್ಕೊಂಡು ಹೋಗ್ಬೇಕು ಅನ್ನೋದು ನೆಕ್ಸ್ಟ್ ಬರುವಂಥ ಸದಸ್ಯರಿಗೆ ನಾವು ಒಂದು ಇವತ್ತಿನೇ ಎಲ್ಲರಿಗೂ ನೋಡಿ ಕಲ್ಕೋಬೇಕಾಗತ್ತೆ. ಇವತ್ತೇನು ಸರ್ಕಾರದಿಂದ ಅನುದಾನ ಬಂದಿದೋ ಅದು SC ST ಏನು ಹಿಡಿಬೇಕೋ ಅದನ್ನು ಇಟ್ಟು ಇವತ್ತನ್ನ ಸಂತೋಷವಾಗಿ ಎಲ್ಲರೂ ಒಂದು ಸಂತೋಷ ಕಾರಣ ನಡೀತಾ ಇದೆ. ಅದರಿಂದ ನಾವು ಯಾವತ್ತೂ ನಮ್ಮ ಪಂಚಾಯತ್ ಹೀಗೆ ಇಡಬೇಕು ಅಂದ್ಬಿಟ್ಟು ನಾವು 4 ಮಾತಾಡೋಕ್ಕೆ ಅವಕಾಶ ಕೊಟ್ಟು ಎಲ್ಲ ನಮ್ಮ ಗಣ್ಯರಿಗೆ ಎಲ್ಲರಿಗೂ ವಂದಿಸಿ ನಾನು ಉಳಿತಾಯ ಮಾಡ್ತೀನಿ. ಜೈ ಕರ್ನಾಟಕ ಮಾತಾ.